ಸುವಾಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ನಮಸ್ಕಾರ. ಸುವರ್ಣ ನ್ಯೂಸ್ ಅರ್ಪಿಸುವ ಅಮ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ, ವೆಲ್ಕಮ್. ಅನೇಕ ಜನ ಭಾರತೀಯ ದಂಪತಿಯರು ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತಾರೆ ಉದ್ಯೋಗಕ್ಕೋಸ್ಕರ. ಆಮೇಲೆ ಮಕ್ಕಳಾದ್ಮೇಲೆ ಒಂದು 2-3 ವರ್ಷ ಅಲ್ಲಿ ಬೆಳೆಸೋದಷ್ಟೇ. ಆಮೇಲೆ ಮತ್ತೆ ನಮ್ಮ ಸಂಸ್ಕೃತಿಲೇ ಬೆಳೆಸೋಣಪ್ಪ ಅಂತ ಇಲ್ಲೇ ಕರ್ಕೊಂಡು ಬಂದ್ಬಿಡ್ತಾರೆ. ಯಾಕಂದರೆ ಮಕ್ಕಳಿಗೆ ಬುದ್ಧಿ ಹೇಳೋ ಸಲುವಾಗಿ ಅಲ್ಲಿ 1-2 ಮಾತು ಬೈಯೋ ಹಾಗಿಲ್ಲ, ಒಂದು ಏಟ್ ಹಾಕೋ ಹಾಗಿಲ್ಲ, ಜೋರಾಗಿ ಮಾತಾಡೋ ಹಾಗಿಲ್ಲ. ಅವ್ರ ಹತ್ರ ಪೊಲೀಸರು ಬಂದ್ಬಿಡ್ತಾರೆ ಮನೆಗೆ. ಹಾಗೆ ತಮ್ಮನಿಗೋ ತಂಗಿಗೋ ಬೈದ್ರೆ ಅಣ್ಣ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾನೆ. ಇಲ್ಲಿ ಒಂದು ಸೋಷಿಯಲ್ ಪೊಲೀಸಿಂಗ್ ಅನ್ನೋದು ಇಲ್ವೇ ಇಲ್ಲ. ಅಧಿಕಾರಿಗಳೇ ಬಂದ್ಬಿಡ್ತಾರೆ ಪೊಲೀಸಿಂಗ್ಗೋಸ್ಕರ. ಹಾಗೆ ನಮ್ಮ ಸಂಸ್ಕೃತಿಯಲ್ಲಿ 18 ವರ್ಷ 20 ವರ್ಷ ಆದಂಥ ಹುಡುಗಿ ಮನೆಯಲ್ಲಿದ್ದರೆ ಅವಳಿಗೆ ಯಾಕ್ರೆ ನೀವು ಇನ್ನೂ ಮದುವೆ ಮಾಡಿಲ್ಲ, ಮದುವೆ ಮಾಡಿಸಿ ಅಂತ ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ. ನಿಮ್ಮ ಅಪ್ಪ ಅಮ್ಮನಿಗೆ ತೊಂದರೆ ಕೊಡಬೇಡಪ್ಪ ಅಂತ ಅಕ್ಕಪಕ್ಕದ ಮನೆಯವರು ಬಂಧು ಬಾಂಧವರೆಲ್ಲ ಪೊಲೀಸಿಂಗ್ ಮಾಡ್ತಾರೆ. ಇಲ್ಲಿ ಇರುವಂತಹ ಸೋಷಿಯಲ್ ಪೊಲೀಸಿಂಗಿನ ಸಂಸ್ಕೃತಿ ಅಲ್ಲಿ ಇಲ್ಲ ಅನ್ನೋ ಕಾರಣಕ್ಕೇನೆ ಹೆಚ್ಚಿನ ತಂದೆ ತಾಯಿಯರು NRIಗಳು ಮಕ್ಕಳನ್ನ ಇಲ್ಲೇ ಬೆಳೆಸಬೇಕು ಅಂತ ಹೇಳಿ ತುಂಬ ಇಷ್ಟಪಡ್ತಾರೆ. ಈ ಕಾನೂನು ರೀತಿಯಲ್ಲಿ ಸೋಷಿಯಲೈಸಿಂಗ್ ಮಾಡೋದು ಅದು ಎಷ್ಟು ಕಷ್ಟ ಅಲ್ವಾ? ಎಂಥ ಕೊಲೆಗಳು, ಅಪರಾಧಗಳು, ಅನ್ಯಾಯಗಳು, ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಒಂದು ಪೊಲೀಸಿಂಗ್ ಮಾಡಬೇಕು ಅಂತಂದರೆ ಅದಕ್ಕೆ ಗಟ್ಸ್ ಬೇಕಪ್ಪ. ಅದಕ್ಕೆ ಹೃದಯದಲ್ಲಿ ಒಂಥರದ ಗಟ್ಟಿತನ ಬೇಕು. ಅಂಥ ಗಟ್ಟಿತನವನ್ನೆಲ್ಲ ಹೊತ್ತುಕೊಂಡು ಸೂಪರ್ ಕಾಪ್, ಕರ್ನಾಟಕ ರಾಜ್ಯ ಕಂಡಂಥ ಒಬ್ಬ ಸೂಪರ್ ಕಾಪ್, DG, IGP, ಬೆಂಗಳೂರು ಸಿಟಿಯ ಪೊಲೀಸ್ ಕಮಿಷನರ್ ಎಲ್ಲ ಆಗಿದ್ದಂಥ ವಿಶ್ರಾಂತ ಅಧಿಕಾರಿ ಶಂಕರ್ ಬಿದ್ರಿ ಅವರು ನಮ್ಮ ಅಮ್ಮ ವೇದಿಕೆಯ ಇಂದಿನ ಅತಿಥಿ. ಅವರಿಗೆ ಹಾರ್ದಿಕ ಸ್ವಾಗತ. ನಮಸ್ಕಾರ ಶಂಕರ್ ಬಿದ್ರಿ ಅವರಿಗೆ. ನಮಸ್ಕಾರ. ಸಮಾಜದಲ್ಲಿ ಅಕಸ್ಮಾತ್ತಾಗಿ ಹೆದರಿ ಬಿದ್ದು ಹೋದವರನ್ನ ಬೆದರಬೇಡಿ ಅಂತ ಹಿಡಿದು ಕೈ ಹಿಡಿದು ಎಬ್ಬಿಸ್ತಾ, ನಿಜವಾಗ್ಲೂ ಬೇಕಂತಾನೆ ಗುಂಡಿಗೆ ಬಿದ್ದವ್ರನ್ನೆಲ್ಲ ಬೆದರಿಸಿ ಮೇಲೆತ್ತಿ ಇನ್ನೊಂದ್ಸತಿ ಬೀಳ್ತಿರೇನೋ ಅಂತ ಹೆದರಿಸ್ತಾ ಒಂದು ಸೂಪರ್ ಕಾಪ್, ಗಟ್ಸ್ ಇರುವಂಥ ಸೂಪರ್ ಕಾಪ್, ಕರ್ನಾಟಕ ರಾಜ್ಯ ಕಂಡಿರುವಂಥ ಅದ್ಭುತವಾದ ಒಬ್ಬ ಅಧಿಕಾರಿ ನೀವು. ಮೊದಲನೇದಾಗಿ ಈ ಪೊಲೀಸ್ ಅಧಿಕಾರಿಯೊಬ್ಬ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ಆದಾಗ ಏನಾಗುತ್ತೆ ಸರ್? ಅಂದರೆ ಆಗ ನೀವು ಪೊಲೀಸ್ ಅಧಿಕಾರಿ ಆಗಿರಲಿಲ್ಲ. ಆ ಸಮಯದಲ್ಲಿ ಅದೇ ಥರದ ತರಬೇತಿ ಏನಾದರೂ ಇತ್ತ ನಿಮ್ಮ ಅಮ್ಮನಿಂದ ನಿಮಗೆ? ಅಮ್ಮ ಇರ್ಬೋದು, ಒಬ್ಬ ಚಕ್ರವರ್ತಿನೇ ಇರ್ಬೋದು, ಒಬ್ಬ ಪ್ರಧಾನಮಂತ್ರಿನೇ ಇರ್ಬೋದು, ತಾಯಿ ಮುಂದೆ ಎಲ್ಲರೂ ಕಂದಗಳೇ. ತಾಯಿಯ ತೋಳಿನ ಆಸರೆ, ತಾಯಿಯ ವಾತ್ಸಲ್ಯ, ಪ್ರೀತಿ, ಮಾರ್ಗದರ್ಶನ, ಅವರು ಕೊಡ್ತಕ್ಕಂಥ ಸಂಸ್ಕಾರ ಇಲ್ಲಂದರೆ ಯಾರೂ ಪೊಲೀಸ್ ಆಫೀಸರ್ ಅಲ್ಲ, ಅಥವಾ ಪ್ರಧಾನಮಂತ್ರಿ ಅಲ್ಲ, ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಮುಂದೆ ಬರ್ತಕ್ಕಂಥ ವ್ಯಕ್ತಿಯೆಲ್ಲ ಮನುಷ್ಯನೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತಾಯಿ ಮುಂದೆ ಎಲ್ಲರೂ ಕಂದಗಳೇ, ಎಲ್ಲ ಮಕ್ಕಳು ಅವರ ಕಂದಗಳೇ. ಮತ್ತು ಅವಳ ಕೊಟ್ಟಂಥ ಸಂಸ್ಕಾರದಿಂದ, ಅವಳು ಕೊಟ್ಟಂಥ ಒಂದು ತರಬೇತಿ ಮತ್ತು ಅವಳನ್ನು ನೋಡಿ ಕಲಿತಂಥ ಗುಣಗಳಿಂದಲೇ ಮನುಷ್ಯ ಯಾವುದಾದ್ರೂ ಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಇದಕ್ಕೆ ನಾನು ಏನೋ ಹೊರತಲ್ಲ. ಮುತ್ತಿನಂಥ ಮಾತನ್ನ ಹೇಳಿದಿರಿ. ನೀವು ಯಾರು ಅನ್ನೋದನ್ನ ನಮ್ಮ ಜನತೆಗೆ ನಾವು ತಿಳಿ ಹೇಳುವಂಥ ಅವಶ್ಯಕತೆನೇ ಇಲ್ಲ. ಆದರೂ ನಿಮ್ಮ ಬಗ್ಗೆ ಅಮ್ಮ ತಂಡ ಒಂದು ಕಿರು ಚಿತ್ರವನ್ನ ಮಾಡ್ಕೊಂಡು ಬಂದಿದೆ. ಅದನ್ನ ನೋಡಿ ನಮ್ಮ ಮಾತನ್ನ ಮುಂದುವರಿಸೋಣ. ಜಮಖಂಡಿ ತಾಲೂಕಿನ ಬನಹಟ್ಟಿ ಗ್ರಾಮದ ಮಹದೇವಪ್ಪನವರ ಮಗನೇ ಶಂಕರ್ ಮಹದೇವಪ್ಪ ಬಿದರಿ. ಶಂಕರ್ ಬಿದರಿ ಆ ಹೆಸರಲ್ಲೇ ಒಂದು ಮಿಂಚಿದೆ. ಕುಗ್ರಾಮದಿಂದ ಬಂದ ಬಿದರಿ ಬದುಕಲ್ಲಿ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಕಂಡವರು. ತಂದೆ ತಾಯಿಯರ ಮಾರ್ಗದರ್ಶನದಲ್ಲಿ ಓದಿ ವಿದ್ಯಾವಂತರಾಗಿ ಪೊಲೀಸ್ ಹುದ್ದೆಗೆ ನೇಮಕಗೊಂಡರು. ಬಿದಿರಿ ಹೆಸರು ಕೇಳಿದ್ರೆ ರೌಡಿಗಳ ಮೈ ನಡುಗುತ್ತೆ, ಎದೆ ಛಲ್ಲನ್ನುತ್ತೆ. ಕುಕೃತ್ಯ ಎಸಗುವ ದುಷ್ಕರ್ಮಿಗಳ ಪಾಲಿಗೆ ಬಿದಿರಿ ಸಾಕ್ಷಾತ್ ಯಮಧರ್ಮ. ಪುಡಿ ರೌಡಿಗಳಿಂದ ಹಿಡಿದು ಕಾಡುಗಳ್ಳ ವೀರಪ್ಪನನ್ನು ತಲ್ಲಣಗೊಳಿಸಿದ ಸಾಹಸಿ.
ಅಷ್ಟೇ ಅಲ್ಲ, ಸ್ನೇಹದ ವಿಷಯಕ್ಕೆ ಬಂದ್ರೆ ತುಂಬು ಭಾವಜೀವಿ. ಬದುಕಿನ ಹಾದಿಯಲ್ಲಿ 10 ಹಲವು ಅನುಭವಗಳನ್ನ ಕಂಡವರು. ASP, SP ಹುದ್ದೆಗಳನ್ನೆಲ್ಲ ಮೀರಿ IPS ಎಕ್ಸಾಮ್ ಅನ್ನು ಮುಗಿಸಿ ಪೊಲೀಸ್ ಕಮಿಷನರ್ ಆದರು. ಏನೇ ತಂತ್ರ ಕುತಂತ್ರ ಮಾಡಿದ್ರೂ ಭಗವಂತನ ಕೃಪೆ, ತಾಯಿಯ ಆಶೀರ್ವಾದದಿಂದ ಪೊಲೀಸ್ ಮಹಾನಿರ್ದೇಶಕರಾಗಿ ನಿವೃತ್ತಿ ಹೊಂದಿದರು. ಅವರ ಇಷ್ಟೆಲ್ಲ ಸಾಧನೆಗೆ ಹೆತ್ತ ತಾಯಿಯೇ ಸ್ಫೂರ್ತಿ. ಸರ್, ನಾವು ಈ ಕಿರುಚಿತ್ರದಲ್ಲಿ ನೋಡ್ತಾ ಇದ್ವಿ, ನೀವು ಪೊಲೀಸ್ ಡ್ರೆಸ್ ಅನ್ನ ಹಾಕೊಂಡು, ಯೂನಿಫಾರ್ಮ್ ಹಾಕೊಂಡು ಯಾವ ರೀತಿಯಲ್ಲಿ ಶಿಸ್ತಾಗಿ ನಡೀತಾ ಇದ್ದೀರೋ ಅದೇ ರೀತಿ ನಿಮ್ಮ ಅಮ್ಮನೂ ನಡೆದಿದ್ದಾರೆ ನೋಡಿ. ಆ ಬಾಡಿ ಲ್ಯಾಂಗ್ವೇಜ್ ಅವರಲ್ಲೂ ಇದೆ. ನಮ್ಮಮ್ಮನೂ ಬಹಳ ದಾಡಿಸಿ ಬಹಳ ಪರಿಶ್ರಮ ಪೂರ್ವಕವಾಗಿ ದುಡಿತಕ್ಕಂಥವಳು. ಬಹಳ ಸ್ಪೀಡ್, ಅವಳ ಸ್ಪೀಡಿಗೆ ನನಗೂ ನಡಿಲಿಕ್ಕೆ ಆಗಲ್ಲ. ಓ ಸರ್, ಈಗ ನಿಮ್ಮ ಬಾಲ್ಯದ ವಿಷಯ ನಾವು ಮಾತಾಡೋದಾದ್ರೆ ಯಾವ ರೀತಿ ಇತ್ತು ನಿಮ್ಮ ಬಾಲ್ಯ, ನಿಮ್ಮ ಅಮ್ಮನ ಜೊತೆ? ಈಗ ನಮ್ಮದು ಸಾಮಾನ್ಯವಾಗಿ ಒಂದು ಕೃಷಿಕ ಕುಟುಂಬ. ನಮ್ಮ ಮನೆಯಲ್ಲಿ ಮೊದಲಿಂದನೂ ವ್ಯಾಪಾರ ಮಾಡ್ಕೊಂಡು ಬಂದರೂ ಸಹಿತ ನಮ್ಮ ತಾತನ ಪಾಲಿಗೆ ವ್ಯಾಪಾರ ಬರಲಿಲ್ಲ. ಅದರಿಂದ ವ್ಯಾಪಾರ ನಮ್ಮ ತಂದೆ ಮುಂದುವರಿಸಲಿಲ್ಲ. ನಮ್ಮ ತಂದೆ ಒಂದು ಕೋಆಪರೇಟಿವ್ ವಿವರ್ ಸೊಸೈಟಿಯಲ್ಲಿ ಸೆಕ್ರೆಟರಿ ಕೆಲಸ ಮಾಡ್ತಾಯಿದ್ರು. ಆದರೆ ಮನೆಯಲ್ಲಿ ಆಕಳು, ಎಮ್ಮೆ ಇತ್ತು, ತೋಟ, ಹೊಲ ಇತ್ತು. ನಮ್ಮವ್ವ ದಿನಾಲು ತೋಟಕ್ಕೆ ಹೋಗಿ ಬರ್ತಾಯಿದ್ಲು. ಅಲ್ಲಿ ತೋಟದಿಂದ ಮೇವು ತಂದು ಆಕಳಿಗೆ ಮತ್ತು ಎಮ್ಮೆಗೆ ಎಲ್ಲ ಹಾಕ್ತಕ್ಕಂಥ ಒಂದು ಪದ್ಧತಿ ಇತ್ತು. ದಿನಾಲು ಅವಳು ತೋಟಕ್ಕೆ ಹೋದಾಗ ನಾನು ಅವಳ ಜೊತೆ ಹೋಗ್ತಿದ್ದೆ. ಸಣ್ಣವನಿದ್ದಾಗ ತೋಟಕ್ಕೆ ಹೋಗಿ ಅವಳ ಜೊತೆ ಇದು ಮಾಡ್ಕೊಂಡು ಬರ್ತಾಯಿದ್ದೆ. ಅವಳು ಒಂದು ದೊಡ್ಡದಾದಂಥ ಈ ಒಂದು ಜೋಳದ್ದು ಮತ್ತು ಗೋವಿನ ಜೋಳದ್ದು ಈ ಒಂದು ಮೇವನ್ನು ತೆಗೆದುಕೊಂಡು ಬಂದು ನಮ್ಮ ಹೊತ್ಕೊಂಡು ಬರ್ತಾಯಿದ್ವಿ. ಎಷ್ಟೋ ಸಲ ಬರ್ತಾ ಇದ್ದಾಗ ಅನಿರೀಕ್ಷಿತವಾಗಿ ಮಳೆಗಿಳೆ ಆದರೆ, ಈಗ ಯಾಕಂದ್ರೆ ನಮ್ಮ ಮನೆಗೆ ತೋಟಕ್ಕೆ 2 ಮೈಲ್ ಇದೆ. ಬರೋ ಮುಂದೆ ಮಳೆಗಿಳೆ ಆದರೂ ಸಹಿತ ಅವಳು ಎಷ್ಟು ಕಾಳಜಿ ಮಾಡ್ತಾ ಇದ್ಲಂದರೆ, ಹೊರೆ ಕೆಳಗಿಳಿಸಿ ನನ್ನ ಮೇಲೆ ಸೆರಗು ಹೊತ್ತಿಸಿ ನನ್ನ ಗಿಡದ ಕೆಳಗೆ ನಿಲ್ಲಿಸ್ಕೊಂಡು ನಿಲ್ತಿದ್ಲು. ಹೌದು, ಒಂದು ಸಲ ನಾನು 1961 ಇರಬೇಕು, ಈ ಗೋವಾ ಆ್ಯಕ್ಷನ್ ನಡೀತು. ಗೋವಾದ ಒಂದು ವಿಮೋಚನಾ ಕೆಲಸ ನಡೀತು. ಅವಾಗ ಬಹುಶಃ ಹೈದರಾಬಾದಿಂದ ಇರಬೇಕು. ನಮ್ಮ ಸ್ಕೂಲ್ ಮುಂದೆ ಭಾಳ 100 ಮಿಲಿಟ್ರಿ ಗಾಡಿಗಳು ಹೋಗ್ತಾ ಇದ್ದು. ನಾನು ಒಂದು ದಿವಸ ಆ ಗಾಡಿಗಳನ್ನು ನೋಡ್ಕೊತ ಹಾಗೆ ನಿಂತ್ಕೊಂಡು ಬಿಟ್ಟಿದ್ದೆ 7-8 ಗಂಟೆ ತನಕ. ಸ್ಕೂಲ್ 5 ಗಂಟೆಗೆ ಬಿಟ್ಟರು 7-8 ಗಂಟೆ ತನಕ ನಾನು ಅಲ್ಲಿ ಕಟ್ಟೆ ಮೇಲೆ ಕೂತು ಈ ಮಿಲಿಟ್ರಿ ಗಾಡಿಗಳು ಬೆಳಗಾವಿ ಕಡೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೆ. ಆವಾಗ ನಮ್ಮ ಅಮ್ಮ ಬಂದಿಲ್ಲ ಅಂತ ಸ್ವತಃ ಅವಳೇ ಹುಡಿಕೊಂಡು ಬಂದು ಆಮೇಲೆ ನನಗೆ ಹೊಡೆದು ಇದನ್ನೇ ನೋಡ್ಕೊತ ಕುಂಟ್ರೆ ಇದಾಗುತ್ತೆ, ಇದು ನಾಳೆ ಏನಾದರೂ ಆಕ್ಸಿಡೆಂಟು ಆದರೆ ಹೆಂಗೆ ಅಂತ ತಿಳ್ಕೊಂಡು ಮಾಡಿ ಮನೆಗೆ ಕರ್ಕೊಂಡು ಹೋದ್ಲು. ಅಂದರೆ ನನ್ನ ಬಗ್ಗೆ ಭಾಳ ಒಂದು ಆಕೆಗೆ ಕಾಳಜಿ ಇತ್ತು. ಮತ್ತು ಎರಡನೇದಾಗಿ ನಮ್ಮಮ್ಮ ಏನು ಮಾಡ್ತಾ ಇದ್ದಂದ್ರು, ತನ್ನ ಸ್ತ್ರೀಧನದಿಂದ ಆವಾಗ ಎಮ್ಮೆ ಮತ್ತು ಹಸು ತಗೊಳ್ಳೋರಿಗೆ 150, 200, 250 ರೂಪಾಯಿ ಸಾಲ ಕೊಡ್ತಿದ್ಲು. ಅದು ನಾನು ರವಿವಾರ ದಿವಸ ಹೋಗಿ ನಾನು ಅದರದ್ದು 2%, 3% ಬಡ್ಡಿಗೆ ಕೊಡ್ತಾಯಿದ್ಲು. ಆ ಬಡ್ಡಿ ವಸೂಲು ಮಾಡ್ಕೊಂಡು ಬರ್ತಿದ್ದೆ. ಅದರಲ್ಲಿ ನನಗೆ 4 ಆನೆ ಅದು ಕೊಡ್ತಿದ್ಲು, ಅಥವಾ ನಮಗೆ ರವೆ ಉಂಡೆನೋ ಶೇಂಗಾ ಉಂಡೆನೋ ಮಾಡಿ ಕೊಡ್ತಾಯಿದ್ಲು ಅದು ಓದೋದಕ್ಕೆ. ಅದಾದಮೇಲೆ ಅವಳು ಭಾಳ ದೈವಭಕ್ತಿ. ಅವಳಿಗೆ ಯಾರಾದರೂ ಸಾಧು ಸಂತರು ಸ್ವಾಮಿಗಳು ಬಂದರೆ ಅವರು ತಪಸ್ಸಿಗೆ ಕೂತ್ರೆ ದಿನಾಲು ಅವ್ರಿಗೆ ಹಾಲು ಸಕ್ಕರೆ ಎಲ್ಲ ಕಳಿಸ್ಕೊಡ್ತಿದ್ಲು. ಯಾಕಂದ್ರೆ ನಮ್ಮೂರು ಕೃಷ್ಣಾ ನದಿ ದಂಡೆ ಮೇಲಿದೆ. ಕೃಷ್ಣಾ ನದಿಯಲ್ಲಿ ಸಣ್ಣ ಸಣ್ಣ ನಡುಗಡ್ಡುಗಳಿದ್ದಾವೆ. ಅಲ್ಲಿ ಸಾಧು ಸಂತರು ತಪಸ್ಸಿಗೆ ಕೂತ್ಕೊಂಡಿರ್ತಿದ್ರು ಶ್ರಾವಣ ತಿಂಗಳಲ್ಲಿ. ಆವಾಗ ಅವ್ರಿಗೆ ಒಂದು ಫಿರ್ಕಿ ತಮ್ಗೆ ಅಂದರೆ ರೊಟೇಟ್ ಮಾಡಿ ಕ್ಲೋಸ್ ಆಗುತ್ತಲ್ಲ, ಅದರಲ್ಲಿ ಹಾಲು ಹಾಕಿ ಸಕ್ಕರೆ ಒಂದು ಸೆಪ್ರೇಟ್ ಪ್ಯಾಕೆಟಲ್ಲಿ ಕಟ್ಟಿಕೊಟ್ಟು ಹಾಕಿ ಕಳಿಸ್ಕೊಡ್ತಾ ಇದ್ಲು ನನಗೆ. ಮತ್ತು ಅದೇ ಪ್ರಕಾರ ಈ ಸಾಧು ಸಂತರು ಯಾರಾದರೂ ಹಿಮಾಲಯಕ್ಕೆ ಹೋಗಬೇಕು, ಶ್ರೀಶೈಲಕ್ಕೆ ಹೋಗಬೇಕು ಅಂತ ಬಂದರೆ ಅವ್ರಿಗೆಲ್ಲ ದುಡ್ಡು ಮತ್ತು ಬಟ್ಟೆ ಎಲ್ಲ ಕೊಟ್ಟು ಕಳಿಸ್ತಾ ಇದ್ಲು. ಮತ್ತು ಅದರಿಂದ ನಮಗೆ ಮನೆಯಲ್ಲಿ ಸಾಧು ಸಂತರು ಭಾಳ ಬರ್ತಿದ್ರು. ಮತ್ತು ಅವಳಿಗೆ ಎಷ್ಟು ಭಕ್ತಿ ಅಂತಂದರೆ, ಈ ನಮ್ಮ ಕಡೆ ಒಂದು ಪದ್ಧತಿ ಇದೆ, ಸ್ವಾಮಿಗಳು ದಿನಾಲು ಮುಂಜಾನೆ ಭಿಕ್ಷೆ ಬಿಡಕ್ಕೆ ಬರ್ತಾರೆ. ಏನು ಮನೆಗೆ ಎಲ್ಲರೂ ಹಿಟ್ಟು ಹಾಕ್ತಾರೆ ಅವರು ಜೋಳಿಗೆಗೆ. ಒಂದು ಸಲ ನಾನು ನಮ್ಮಲ್ಲಿ ಸಾಮಾನ್ಯವಾಗಿ ಹಿಟ್ಟನ್ನು ಬೀಸುಕಲ್ಲಲ್ಲಿ ಬೀಸಿದ ಮೇಲೆ ಅದರಲ್ಲಿ ತೌಡು ಅಂತಿರ್ತದೆ, ಸಂದ್ರೆ ದಪ್ಪದ್ದು, ಅದನ್ನೊಂದು ಚಾನ್ಸಿ ಹಿಟ್ಟು ಬೇರೆ ಮಾಡ್ತಾರೆ, ತೌಡು ಬೇರೆ ಮಾಡ್ತಾರೆ. ಒಂದು ದಿವಸ ನಾ ತೌಡಿದ್ದದ್ದು ಹಿಟ್ಟನ್ನು ಸ್ವಾಮಿಗಳಿಗೆ ಗೊತ್ತಾಗ್ಲಾರ್ದ ಹಾಕಿದ್ದಕ್ಕೆ ನನಗೆ ನಮ್ಮವ್ವ ಹೊಡೆದ್ಲು. ನೀ ಚಾನ್ಸ್ ಹಾಕಿದ್ದು ಹಾಕಬೇಕು, ತೌಡಿದ್ದದ್ದು ಹಾಕಿದ್ಯಾ, ನೀ ತಪ್ಪು ಮಾಡಿದ್ಯಾ, ಇನ್ನು ಮಾಡಬೇಡ ಅಂತ ಹೇಳಿ. ಈಗ ನೀವು ಮಿಲಿಟರಿ ಗಾಡಿಗಳು ಹೋಗೋದನ್ನ ನೋಡ್ತಾ ನಿಂತ್ಕೊಂಡಿದ್ದೆ. ಬಹುಶಃ ನಿಮ್ಮಲ್ಲಿದ್ದ ಒಬ್ಬ ಅಧಿಕಾರಿ ಆಗುವಂತ ಅಥವಾ ಪೊಲೀಸ್ ಆಗುವಂತ ಒಂದು ಆಸೆ ನನಗೆ ಭಾಳ ಆಕರ್ಷಣೆ ಆಗಿತ್ತು ಮಿಲಿಟರಿ ಗಾಡಿಗಳು. ನನಗೂ ಅವ್ರು ನೋಡಿ ಅವ್ರಂಗೆ ಆಗಬೇಕು ಅಂತಕ್ಕಂಥ ಒಂದು ಆಸೆ ಬಂದಿತ್ತು. ಅದಾದಮೇಲೆ ಏನಾಯಿತು ಅಂದರೆ, ಈಗ 1962ರಲ್ಲಿ ಕಾಣುತ್ತೆ, ನಾನು ಸುಮಾರು 8 ವರ್ಷದವನಿದ್ದೆ. 61ರಲ್ಲಿ 7 ವರ್ಷ, 68ರಲ್ಲಿ 8 ವರ್ಷದವನಿದ್ದೆ.
ಆವಾಗ ಒಂದು ಭಾರತ್ ಚೈನಾ ಯುದ್ಧ ಶುರು ಆಯಿತು. ಯುದ್ಧ ಚೀನಾ ಆದಮೇಲೆ ರಕ್ಷಣಾ ನಿಧಿಗೆ ಅಂತ ತಿಳ್ಕೊಂಡು ನಾವು ಸ್ಕೂಲಿಂದ ಬರೋ ಮುಂದೆ ಒಂದು ಡಬ್ಬಿ ಹಿಡ್ಕೊಂಡು ಊರಾಗೆಲ್ಲ ದುಡ್ಡು ಕಲೆಕ್ಷನ್ ಮಾಡಕ್ ಬಂದರು. ಸರ್, ಈಗ ಇಂಟ್ರೆಸ್ಟಿಂಗ್ ಆಗಿ ಯುದ್ಧದ ಒಂದು ಪಾಯಿಂಟ್ಗೆ ನಾವು ಬಂದಿದ್ದೀವಿ. ಒಂದು ಚಿಕ್ಕ ಬ್ರೇಕ್ ಅನ್ನ ತಗೊಂಡು ನಮ್ಮ ಆಡಿಯನ್ಸ್ ಅನ್ನೆಲ್ಲ ಹಿಡಿದಿಟ್ಟು ಮತ್ತೆ ಮಾತು ಮಾಡೋಣ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ದೊಡ್ಡ ಬಟ್ಟೆ ಅಂಗಡಿ ಹಾಕಿ ನನಗೆ ಬಟ್ಟೆ ವ್ಯಾಪಾರ ಮಾಡಿಸ್ಬೇಕು ಅಂತ ಭಾಳ ಇತ್ತು. 2-3 ಸಬ್ಜೆಕ್ಟಲ್ಲಿ ಇಡೀ ಸ್ಟೇಟ್ಗೆ ಫಸ್ಟ್ ಬಂದಿದ್ದೆ. ನೆನಪು ಸುವಾಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ.